ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀಕೃಷ್ಣನು ಧರ್ಮರಾಜನಿಗೆ ಈ ಕಥೆಯನ್ನು ಸ್ತ್ರೀಯರಿಗೆ ವೈಧವ್ಯ ಬಾರದ ವ್ರತವೆಂಬುದಾಗಿ ವರ್ಣಿಸಿದ್ದಾನೆ. ಅದರ ಸಾರಾಂಶ ಹೀಗಿದೆ. ಕುಂಡಿನವೆಂಬ ನಗರದಲ್ಲಿ ಧರ್ಮಪಾಲನೆಂಬ ಧನಿಕನಾದ ಬ್ರಾಹ್ಮಣ ಪ್ರಿಯನಾದ ವೈಶ್ಯನೊಬ್ಬ ತನ್ನ ಹೆಂಡತಿಯೊಡನೆ ಇದ್ದನು. ಆತನು ಪುತ್ರ ಸಂತಾನವಿಲ್ಲದೆ ದುಃಖಿಯಾಗಿದ್ದನು. ಆತನ ಮನೆಗೆ ರುದ್ರಾಕ್ಷಿಮಾಲೆ ಧರಿಸಿದ ಸುರೂಪಿಯಾದ ಭಸ್ಮಧಾರಿಯಾದ ಭಿಕ್ಷುಕ ನಿತ್ಯವೂ ಬರುತ್ತಿದ್ದರೂ ಅವರ ಅನ್ನವನ್ನು ಮಾತ್ರ ಎಂದೂ ಸ್ವೀಕರಿಸುತ್ತಿರಲಿಲ್ಲ. ಇದರಿಂದ ನೊಂದ ಧರ್ಮಪಾಲನ ಪತ್ನಿ ಗಂಡನಿಗೆ ತನ್ನ ದುಃಖ ತೋಡಿಕೊಂಡಾಗ ಗಂಡನು, ಪ್ರಿಯೆ, ಆ ಭಿಕ್ಷುಕ ಇನ್ನೊಮ್ಮೆ ಬಂದಾಗ ಆತನಿಗೆ ಕಾಣದಂತೆ ಅಡಗಿದ್ದು ಆತನ ಜೋಳಿಗೆಯಲ್ಲಿ ಸುವರ್ಣಗಳನ್ನು ಹಾಕು ಎಂದನು. ಆಕೆ ಹಾಗೆಯೇ ಮಾಡಿಯೂ ಬಿಟ್ಟಳು. ಇದರಿಂದ ಕತಿಗೊಂಡ ಭಿಕ್ಷುಕ ನಿನಗೆ ಮಕ್ಕಳಾಗದಿರಲಿ ಎಂದು ಶಪಿಸಿಬಿಟ್ಟನು. ದುಃಖಿತಳಾದ ಆಕೆ ಶಾಪಕ್ಕೆ ಪರಿಹಾರವೇನೆಂದು ಬೇಡಿಕೊಂಡಳು. ಆಗ ಭಿಕ್ಷುಕ, ನಿನ್ನ ಗಂಡನು ನೀಲಿ ವಸ್ತ್ರ ಧರಿಸಿ ನೀಲಿ ಕುದುರೆ ಹತ್ತಿ ಅರಣ್ಯಕ್ಕೆ ಹೋಗಲಿ. ಕುದುರೆ ಎಡವಿ ಬೀಳುವವರೆಗೆ ಹೋಗಿ ಬಿದ್ದ ನೆಲವನ್ನು ಅಗೆಯಲಿ. ಅಲ್ಲಿ ರತ್ನ ಮಾಣಿಕ್ಯಾದಿಗಳಿಂದ ಕೂಡಿದ ದೇವಾಲಯದಲ್ಲಿ ಪಾರ್ವತಿ ಇರುತ್ತಾಳೆ. ಆಕೆಯನ್ನು ಪೂಜಿಸಿದರೆ ಉದ್ಧರಿಸುವಳು ಎಂದನು. ವೈಶ್ಯಪತ್ನಿ ಭಿಕ್ಷುಕನಿಗೆ ನಮಿಸಲು ಆತನು ಅಂತರ್ಧಾನನಾದನು. ಆ ಸಾಧ್ವಿ ಗಂಡನಿಗೆ ಎಲ್ಲವನ್ನು ಹೇಳಿದಳು. ಅದರಂತೆ ಧರ್ಮಪಾಲ ನೀಲಿ ಕುದುರೆ ಏರಿ ಹೊರಟ. ಎಲ್ಲವೂ ಭಿಕ್ಷುಕ ಹೇಳಿದಂತೆ ಆಯಿತು. ದಾರಿಯಲ್ಲಿ ಭಯಾನಕ ಕಾನನದಲ್ಲಿ ಕ್ರೂರ ಮೃಗಗಳನ್ನು ದಾಟಿ ನಡೆದ. ಕುದುರೆ ಎಡವಿದ ಸ್ಥಳದಲ್ಲಿ ನೆಲವನ್ನು ಅಗೆದ. ಅಲ್ಲಿ ದೇವಾಲಯ, ಅದರಲ್ಲಿದ್ದ ಪಾರ್ವತಿಯನ್ನು ಷೋಡಶೋಪಚಾರಗಳಿಂದ ಪೂಜಿಸಿದ. ತುಷ್ಟಳಾದ ಪಾರ್ವತಿಯು ಅತುಲ ಐಶ್ವರ್ಯ ನೀಡುವುದಾಗಿ ನುಡಿದಳು. ಆದರೆ ಧರ್ಮಪಾಲ ಸಂತಾನ ಭಿಕ್ಷೆ ಬೇಡಿದ. ಅದಕ್ಕೆ ಪಾರ್ವತಿ, ಧರ್ಮಪಾಲ, ನಿನಗೆ ಆನಂದದಾಯಕ ಪುತ್ರ ಭಾಗ್ಯವಿಲ್ಲ. ಆದರೂ ವಿಧವೆಯಾಗುವ ಕನ್ಯೆ ಬೇಕೇ? ಅಲ್ಪಾಯುಷಿಯಾದ ಅಥವಾ ದೀರ್ಘಾಯುಷಿಯಾದ ಅಂಧನಾದ ಮಗ ಬೇಕೇ ಎಂದು ಕೇಳಿದಳು. ಆದರೆ ಧರ್ಮಪಾಲನು ಅಲ್ಪಾಯುಷಿಯಾದ ಮಗನನ್ನೇ ಬೇಡಿದನು. ಅದಕ್ಕೆ ದೇವಿಯು, ನನ್ನ ಹತ್ತಿರವಿರುವ ಗಣಪತಿ ಮೂರ್ತಿಯ ನಾಭಿಯನ್ನು ಏರಿ ಅದರ ಬಳಿ ಇರುವ ಮಾವಿನ ಮರದಲ್ಲಿರುವ ಅದ್ಭುತವಾದ ಹಣ್ಣನ್ನು ಕೊಯ್ದು ನಿನ್ನ ಹೆಂಡತಿಗೆ ಕೊಡು, ಅದರಿಂದ ನಿನಗೆ ಸಂತಾನ ಆಗುತ್ತದೆ ಎಂದಳು. ಧರ್ಮಪಾಲ ಹಾಗೆಯೇ ಮಾಡಿದ. ಲೋಭದಿಂದ ಮರದ ಹಣ್ಣುಗಳನ್ನು ಕೊಯ್ದನು. ಆದರೆ ಧರ್ಮಪಾಲನಿಗೆ ಸಿಕ್ಕ ಹಣ್ಣು ಒಂದೇ. ಸಾಲದ್ದಕ್ಕೆ ಗಣಪತಿಯ ಸಿಟ್ಟಿಗೆ ತುತ್ತಾಗಿ, ನಿನ್ನ ಮಗನು 16ನೇ ವರ್ಷದಲ್ಲಿ ಸರ್ಪ ಕಚ್ಚಿ ಮೃತನಾಗಲಿ ಎಂಬ ಶಾಪಕ್ಕೂ ಗುರಿಯಾದ ಧರ್ಮಪಾಲ. ಅಂತೂ ಹಣ್ಣು ಪಡೆದ ಧರ್ಮಪಾಲ ಅದನ್ನು ಬಟ್ಟೆಯಲ್ಲಿ ಕಟ್ಟಿಕೊಂಡು ಬಂದು ಹೆಂಡತಿಗೆ ಕೊಟ್ಟ. ಆಕೆ ಸಕಾಲದಲ್ಲಿ ಗರ್ಭವತಿಯಾದಳು. ಪುತ್ರನನ್ನೂ ಹೆತ್ತಳು. ಮಗುವಿಗೆ ಜಾತಕರ್ಮ ಮಾಡಿದ. 6ನೇ ದಿನ ಷಷ್ಠೀದೇವಿ ಪೂಜೆ, 12ನೇ ದಿನ ಕೊನೆಗೆ ಶಿವ ಎಂದು ನಾಮಕರಣ ಮಾಡಿದ. 6ನೇ ತಿಂಗಳಲ್ಲಿ ಅನ್ನಪ್ರಾಶನ. 16ನೇ ವರ್ಷ ಬರಲು ತಾಯಿ ಮಗನಿಗೆ ಮದುವೆ ಮಾಡಬಯಸಿದಳು. ಆದರೆ ಧರ್ಮಪಾಲ, ಮಗನು ತನ್ನ ಸೋದರ ಮಾವನೊಡನೆ ಕಾಶಿಗೆ ಹೋಗಿ ಬರಲಿ, ನಂತರ ಮದುವೆ ಮಾಡುವ ಎಂದ. ಕಾಶಿಗೆ ಕಳಿಸಿದ. ಮಾವ ಅಳಿಯ ಕಾಶಿಗೆ ಪ್ರಯಾಣಿಸುತ್ತಾ ದಾರಿಯಲ್ಲಿ ಸದಾಚಾರಿಗಳಾಗಿ ಪ್ರತಿಷ್ಠಾಪುರ ಎಂಬಲ್ಲಿಗೆ ಬಂದರು. ಅಲ್ಲಿ ಕೆಲ ಕನ್ಯೆಯರು ಆಡುತ್ತಿದ್ದರು. ಅವರಲ್ಲಿ ಒಬ್ಬಳು ಸುಶೀಲೆ ಎನ್ನುವವಳನ್ನು ಅಸಭ್ಯ ರೀತಿಯಿಂದ ಬೈದಳು. ಇದರಿಂದ ನೊಂದ ಸುಶೀಲೆ, ನನ್ನ ತಾಯಿ ಮಂಗಳಗೌರಿ ವ್ರತ ಮಾಡಿರುವವಳು. ಆಕೆಯ ಅನುಗ್ರಹದಿಂದ ಯಾವ ಬಂಧು ಸ್ತ್ರೀಯರು ವಿಧವೆಯರಾಗುವುದಿಲ್ಲ. ಹೀಗಿರಲು ನಾನು ರಂಡೆ ಹೇಗಾದೆನು? ಇದನ್ನು ಕೇಳಿದ ಶಿವನ ಮಾವ, ಈ ಸುಶೀಲೆಯ ಕೈಯ ಮಂತ್ರಾಕ್ಷತೆಗಳು ಶಿವನ ಮೇಲೆ ಬಿದ್ದಲ್ಲಿ ಇವನು 100 ವರ್ಷ ಬಾಳಿಯಾನು ಎಂದು ಭಾವಿಸಿ ಸುಶೀಲೆಯ ಮನೆಗೆ ಅಳಿಯನೊಡನೆ ಹೊರಟು ಅಲ್ಲಿಯೇ ಹತ್ತಿರದ ಕೆರೆಯ ಬಳಿ ವಾಸಿಸಿದನು. ಸುಶೀಲೆಯ ತಂದೆ ಹರಿ ಮಗಳನ್ನು ಮದುವೆ ಮಾಡಲು ಯೋಚಿಸಿ
ಹರನೆಂಬ ವರನಿಗೆ ಕೊಡಲು ನಿಶ್ಚಯಿಸಿದನು. ಆದರೆ ಮದುವೆ ಹೊತ್ತಿಗೆ ವರನಿಗೆ ಜ್ವರ ಬಂದು ವಿವಾಹಕ್ಕೆ ತೊಂದರೆಯಾಗಲು ವರನ ತಂದೆ ತಾಯಿಗಳು ಶಿವನನ್ನು ಮದುವೆಯ ಕಾಲಕ್ಕೆ ವರನನ್ನಾಗಿ ಕೊಡಬೇಕು, ವಿವಾಹವಾದೊಡನೆ ನೀನು ಆತನನ್ನು ಕರೆದುಕೊಂಡು ಹೋಗೆನ್ನಲು ಮಾವನು ಒಪ್ಪಿದನು. ಮದುವೆಯೂ ಆಯಿತು. ಅಂದು ರಾತ್ರಿ ಸುಶೀಲೆಯೊಡನೆ ಶಿವ ಮಲಗಿದ್ದನು. ಹಸಿವೆಯಿಂದಾಗಿ ಶಿವ ತಿನ್ನಲು ಲಡ್ಡು ಮುಂತಾದವನ್ನು ಕೇಳಲು ಆಕೆ ತಂದುಕೊಟ್ಟಳು. ಶಿವನು ಸುವರ್ಣ ಪಾತ್ರೆಯಲ್ಲಿ ಅದೆಲ್ಲ ತಿಂದು ತನ್ನ ಉಂಗುರವನ್ನು ಬೀಳಿಸಿ ಪಾತ್ರೆಯನ್ನು ನೆಲದಲ್ಲಿ ಗುಟ್ಟಾಗಿ ಹುಗಿದು ನಿದ್ರೆ ಹೋದನು. ರಾತ್ರಿ ಸ್ವಪ್ನದಲ್ಲಿ ಮಂಗಳಗೌರಿ ಸುಶೀಲಿಗೆ, ನಿನ್ನ ಗಂಡನನ್ನು ಕಚ್ಚಲು ಒಂದು ಭಾರೀ ಸರ್ಪ ಬರುತ್ತದೆ, ಏಳು, ಅದರ ಮುಂದೆ ಗಡಿಗೆ ಇಡು, ಅದರಲ್ಲಿ ಸರ್ಪ ಹೋಗುತ್ತದೆ, ಹಾಲನ್ನು ಅದರ ಮುಂದಿಡು, ಸರ್ಪವು ಗಡಿಗೆಯಲ್ಲಿ ಹೋದೊಡನೆ ನಿನ್ನ ಕುಪ್ಪಸ ಕಳಚಿ ಗಡಿಗೆಯನ್ನು ಬಿಗಿದು ಕಟ್ಟು, ಬೆಳಿಗ್ಗೆ ಎದ್ದು ಆ ಗಡಿಗೆಯನ್ನು ನಿನ್ನ ತಾಯಿಗೆ ದಾನವಾಗಿ ಕೊಡು ಎಂದಳು. ಇದನ್ನು ಕೇಳಿದ ಸುಶೀಲೆ ತಕ್ಷಣ ಎದ್ದು ಬುಸುಗುಟ್ಟುವ ಸರ್ಪವನ್ನು ನೋಡಿದಳು. ಮಂಗಳಗೌರಿ ಹೇಳಿದಂತೆ ಎಲ್ಲ ಮಾಡಿ ಮಲಗಿದಳು. ಬೆಳಗ್ಗೆ ಎದ್ದ ಶಿವ ತನ್ನ ಸ್ಥಳಕ್ಕೆ ಬಂದ. ಸುಶೀಲೆ ಗಡಿಗೆಯನ್ನು ತನ್ನ ತಾಯಿಗೆ ದಾನವಾಗಿ ಕೊಟ್ಟಳು. ತೆಗೆದು ನೋಡಲು ತಾಯಿಗೆ ಗಡಿಗೆಯಲ್ಲಿ ಮುತ್ತಿನ ಹಾರ ಕಂಡಿತು. ತಾಯಿ ಅದನ್ನು ತನ್ನ ಮಗಳಿಗೆ ಕೊಟ್ಟಳು. ಮಾರನೇ ರಾತ್ರಿ ಸುಶೀಲೆಯೊಡನೆ ಇರಲು ಹರ ತಾನೇ ವರನೆಂದು ಬಂದ. ತಾಯಿಯೂ ಆತನೊಡನೆ ಕ್ರೀಡಿಸಲು ಹೇಳಲು ಸುಶೀಲೆ ಮಾತ್ರ ಈತನನ್ನ ಪತಿ ಅಲ್ಲವೆಂದಳು. ನಿಜವಾದ ಅಳಿಯನನ್ನು ಹುಡುಕಲು ತಂದೆ ತಾಯಿಗಳು ಸತ್ರ ಆರಂಭಿಸಿದರು. ತಾಯಿ ಮಂಗಳಗೌರಿ ವ್ರತ ಆರಂಭಿಸಿದಳು. ಮಗಳು ತಾನು ಮಾಡಬೇಕಾದ ವ್ರತ ಯಾವ ಮಂತ್ರ ಜಪಿಸಲಿ ಎಂದು ಕೇಳಿದಳು. ಅದಕ್ಕೆ ತಾಯಿ ಶ್ರಾವಣ ಮಾಸದ ಮೊದಲ ಮಂಗಳವಾರದಂದು ದಂತಧಾವನ ಶೌಚಾಚಾರ ಪೂರ್ವಕವಾಗಿ ಮಂಗಳ ಸ್ನಾನ ಮಾಡಿ ಮಂಗಳಗೌರಿಯ ಸುವರ್ಣ ಪ್ರತಿಮೆ ಮಾಡಿ 32 ಅಥವಾ 16 ಫಲಗಳು ಹಾಗೂ ಪುಷ್ಪಗಳಿಂದ ಪೂಜಿಸಿ ಆ ಪ್ರತಿಮೆಯನ್ನು ಹಾಗೂ 16 ಉಪಾಯನಗಳನ್ನು ಕೊಡಬೇಕು. ಹೀಗೆ 5 ವರ್ಷ ಮಂಗಳಗೌರಿ ಪೂಜೆ ಮಾಡಬೇಕು. ಹಾಗೆಯೇ ಸುಶೀಲೆ 5 ವರ್ಷ ವ್ರತ ಮಾಡಿ ಪತಿವ್ರತ ಪರಾಯಣಳಾಗಿದ್ದಳು. ಸುಶೀಲೆ ತನ್ನ ಪತಿಯ ಉಂಗುರ ಧರಿಸಿ ಬ್ರಾಹ್ಮಣರಿಗೆ ಪಾದ ಪ್ರಕ್ಷಾಳನೆ ಮಾಡುತ್ತಿದ್ದಳು. ತಾಯಿ ನೀರು ಹಾಕುತ್ತಿದ್ದಳು. ಹರಿಯ ಮಗನು ಗಂಧವನ್ನು ನೀಡುತ್ತಿದ್ದನು, ತಾಂಬೂಲವನ್ನು ಕೊಡುತ್ತಿದ್ದನು. ಆ ಛತ್ರದಲ್ಲಿ ಬ್ರಾಹ್ಮಣರು ಭೋಜನ ಮಾಡುತ್ತಿದ್ದರು. ಇತ್ತ ಶಿವ ಆತನ ಮಾವ ಕಾಶಿಗೆ ಬಂದು ಗಂಗೆಯಲ್ಲಿ ಮಿಂದು ಧರ್ಮಾಚರಣೆ ಮಾಡುತ್ತಾ ಸಾಧು ಸಂತರು ಇರುವಲ್ಲಿಗೆ ಹೋಗಿ ಅವರಿಗೆ ಪೀತಾಂಬರಾದಿಗಳನ್ನು ಕೊಟ್ಟು ಅವರಿಂದ ಚಿರಂಜೀವ ಎಂದು ಹರಸಿಕೊಂಡು ಬಂದರು. ಕಾಶಿ ವಿಶ್ವನಾಥನಿಗೆ ನಮಿಸಿ ಸ್ತುತಿಸಿ ಊರಿಗೆ ವಾಪಸ್ಸು ಹೊರಟಾಗ ದಾರಿಯಲ್ಲಿ ಶಿವನೆಂದ, ಮಾವ, ನನ್ನ ಶರೀರದಲ್ಲಿ ಅನಾರೋಗ್ಯ ಕಾಣಿಸುತ್ತಿದೆ. ಆಗಲೇ ಪ್ರಾಣೋತ್ಕ್ರಮಣ ಕಾಲವು ತೋರಿತು. ಆಗ ಯಮದೂತರೇ ಆತನನ್ನು ಎಳೆಯುತ್ತಿರಲು ಮಂಗಳಗೌರಿ ಬಂದು ತಡೆದು ಅವರನ್ನು ಸೋಲಿಸಿ ಶಿವನ ಪ್ರಾಣ ಉಳಿಸಿದಳು. ಶಿವನು ಎದ್ದು ಮಾವನಿಗೆ ತಾನು ಮೇಲಿನಂತೆ ಸ್ವಪ್ನದಲ್ಲಿ ಕಂಡುದನ್ನು ಅರುಹಿದ. ಮಾವ, ಅವೆಲ್ಲ ಸ್ಮರಿಸದಿರು, ನಡೆ, ಊರಿಗೆ ಹೋಗೋಣ ಎಂದು ಹಿಂದೆ ಹೋಗಿದ್ದ ಪ್ರತಿಷ್ಠಾಪುರದ ಕೆರೆಯ ಬಳಿಗೆ ಬಂದು ಅಡಿಗೆ ಮಾಡಲು ಆರಂಭಿಸಿದರು. ಅಲ್ಲಿಯೇ ಇದ್ದ ಸುಶೀಲೆಯ ಮನೆಯ ದಾಸಿಯರು ಹರಿಯ ಅನ್ನಛತ್ರಕ್ಕೆ ನಡೆಯಿರಿ ಎಂದರು. ಅವರು ಪರಾನ್ನ ಬೇಡ ಎಂದರು. ದಾಸಿಯರು ಹರಿಗೆ ಇದನ್ನು ತಿಳಿಸಲು ಹರಿಯೇ ಇವರಿದ್ದಲ್ಲಿಗೆ ಆನೆ, ರತ್ನ, ವಸ್ತ್ರಾದಿ ಉಡುಗೊರೆಗಳೊಡನೆ ಕಳಿಸಿ ಪ್ರಾರ್ಥಿಸಲು ಶಿವ ಹಾಗೂ ಮಾವ ಇಬ್ಬರೂ ಬಂದರು. ಸುಶೀಲೆ ನಾಚುತ್ತಾ ಶಿವನ ಪಾದ ತೊಳೆದು, ಇವನೇ ನನ್ನ ನಿಜವಾದ ಪತಿ ಎಂದಳು. ಆಗ ಸುಶೀಲೆಯ ತಂದೆ ಹರಿಯು ಶಿವನನ್ನು ನನ್ನ ಅಳಿಯನೆನ್ನಲು ಏನಾದರೂ ಗುರುತು ಇದೆಯಾ ಎಂದು ಕೇಳಲು ಶಿವನು ಮನೆಯೊಳಗೆ ಹೋಗಿ ತಾನು ಹಿಂದೆ ಗುಪ್ತವಾಗಿ ಚಿನ್ನದ ಪಾತ್ರೆಯಲ್ಲಿಟ್ಟ ಉಂಗುರವನ್ನು ತೋರಿಸಿದನು. ಅದನ್ನು ನೋಡಿದ ಹರಿ ಆತನಿಗೆ ಕನ್ಯಾದಾನ ಮಾಡಿದನಲ್ಲದೆ ರತ್ನಾದಿ ಉಡುಗೊರೆಗಳನ್ನು ಕೊಟ್ಟನು. ಶಿವ ಸುಶೀಲೆಯೊಡನೆ ತಮ್ಮ ಊರಿಗೆ ಹೊರಟನು. ಶಿವ ದಾರಿಯುದ್ದಕ್ಕೂ ದಾನ ಮಾಡುತ್ತಾ ನಡೆದನು. ಹೋಗುವಾಗ ಶ್ರಾವಣ ಮಾಸ ಬರುತ್ತಿರಲು ಮಂಗಳಗೌರಿ ವ್ರತ ಮಾಡಿದಳು ಸುಶೀಲೆ. ಸುಶೀಲೆಯು ಗೌರಿ ವಿಸರ್ಜನ ಮಾಡಿದ ಮೇಲೆ ದೀಪದಾನ ಮಾಡಬೇಕು, ನಂತರ ತಂದೆ ತಾಯಿಗಳನ್ನು ನೋಡಲು ಹೋಗೋಣ ಎಂದಳು.
ಹೀಗೆ ಹೇಳಿ ಅವಳು ಗೌರಿ ಆವಾಹನ ಮಾಡಿದಳು. ಅಲ್ಲಿ ಉತ್ತಮವಾದ ಸುವರ್ಣ ದೇವಾಲಯವನ್ನು ನೋಡಿದರು. ಅಲ್ಲಿಯೇ ಗೌರಿ ವಿಸರ್ಜನೆ ಮಾಡಿದ ನಂತರ ದೀಪದಾನ ಮಾಡಿ ತಂದೆ ತಾಯಿಗಳನ್ನು ನೋಡಲು ಕುಂಡಿನಪುರದ ಸಮೀಪಕ್ಕೆ ಬರಲು ಜನರು ಆಶ್ಚರ್ಯದಿಂದ ಇವರನ್ನು ನೋಡಿ ಧರ್ಮಪಾಲನಿಗೆ ಮಗ ಸೊಸೆಯೊಡನೆ ಭಾವ ಬರುವುದನ್ನು ತಿಳಿಸಿದರು. ಧರ್ಮಪಾಲನು ಅವರನ್ನು ನೋಡಲು ಬಂದನು. ಶಿವ ಅವರಿಗೆ ಭಕ್ತಿಯಿಂದ ನಮಸ್ಕರಿಸಿದನು. ಸುಶೀಲೆಯು ಅತ್ತೆ ಮಾವಂದಿರಿಗೆ ನಮಸ್ಕರಿಸಿದಳು. ಮಾವನು ಸುಶೀಲೆಯ ವ್ರತದಿಂದ ಶಿವ ಬದುಕಿದ ಎಂದ. ಶಿವನ ತಾಯಿಗೆ ಸುಶೀಲೆ ತಾನು ತನ್ನ ತಾಯಿಯಿಂದ ತಿಳಿದ ವ್ರತವನ್ನು ವಿವರಿಸಿದಳು. ಹೀಗೆ ಈ ವ್ರತ ಲೋಕದಲ್ಲಿ ಖ್ಯಾತಿಯನ್ನು ಹೊಂದಿತು. ಧರ್ಮರಾಜನು ಇದನ್ನು ಕೇಳಿ ವ್ರತ ವಿಧಾನವನ್ನು ಕೇಳಿದನು. ಶ್ರೀಕೃಷ್ಣನು, ರಾಜ, ಶ್ರಾವಣದ ಮಂಗಳವಾರಗಳಂದು ಬೆಳಿಗ್ಗೆ ಎದ್ದು ಶುಚಿರ್ಭೂತರಾಗಿ ಸಂಕಲ್ಪ ಮಾಡಿ ಷೋಡಶೋಪಚಾರಗಳಿಂದ ಮಂಗಳಗೌರಿಯನ್ನು ಪೂಜಿಸಬೇಕು. 16 ದೀಪಗಳಿಂದ ನೀರಾಜನ ಮಾಡಬೇಕು. ತನ್ನ ತಾಯಿಗೂ ಇತರ ಸುವಾಸಿನಿ ಸ್ತ್ರೀಯರಿಗೂ 16 ಉಪಾಯನಗಳನ್ನು ಕೊಡಬೇಕು. ವ್ರತ ಮಾಡುವವಳು ಉಪ್ಪಿಲ್ಲದೆ ಊಟ ಮಾಡಬೇಕು. ರಾತ್ರಿ 16 ದೀಪಗಳಿಂದ ಆರತಿ ಮಾಡಿ ವಿಸರ್ಜನೆ ಮಾಡಬೇಕು. ಹೀಗೆ 5 ವರ್ಷ ಶ್ರಾವಣ ಮಾಸದ ಮಂಗಳವಾರಗಳಂದು ವ್ರತ ಮಾಡಿ ನಂತರ ಉದ್ಯಾಪನ ಮಾಡಬೇಕು. ಈ ಕಥೆಯನ್ನು ಕೇಳುವವರು ಪುಣ್ಯಭಾಗಿಗಳಾಗಿ ಐಶ್ವರ್ಯವಂತರಾಗುವರಲ್ಲದೆ ತಮ್ಮ ಪತಿಯ ಆಯುರ್ವೃದ್ಧಿಯೂ ಆಗಿ ಸೌಮಂಗಲ್ಯ ಸೌಭಾಗ್ಯ ಹೆಚ್ಚುವುದು. ಇತಿ ಶ್ರೀ ಮಂಗಳಗೌರಿ ವ್ರತ ಕಥಾ ಸಂಪೂರ್ಣ. ಶ್ರೀಕೃಷ್ಣಾರ್ಪಿತಮಸ್ತು.